ಸಕ್ಸಸ್ಫುಲ್ ಕಥೆಯ ಹಿಂದೆಯೂ ಅನೇಕ ಗಾಸಿಪ್ಗಳು, ದಂತಕಥೆಗಳು ಇದ್ದೇ ಇರ್ತವೆ. ದೆಹಲಿಯಿಂದ ಬಂದ ಪೂಜಾ ಗಾಂಧಿ ಕನ್ನಡ ಚಿತ್ರರಂಗದಲ್ಲಿ ಅಗ್ರನಟಿಯಾಗಿದ್ದರ ಹಿಂದೆಯೂ ಅನೇಕ ಕಥೆಗಳು, ಗಾಳಿ ಸುದ್ದಿಗಳು ಚಾಲ್ತಿಯಲ್ಲಿವೆ. ಇವುಗಳ ಪೈಕಿ ಯಾವ್ದು ಸುಳ್ಳು, ಯಾವ್ದು ನಿಜ ಅಂತ ಹೇಳೋದು ಕಷ್ಟ. ಆದರೆ ಪೂಜಾ ಬೇಡಿಕೆಯ ನಟಿಯಾಗಿದ್ರಲ್ಲಿ ಈಕೆಯ ಶ್ರಮ ಹಾಗೂ ಧೈರ್ಯ ಕೂಡ ಮುಖ್ಯ ಪಾತ್ರ ವಹಿಸುತ್ತೆ. ಪೂಜಾ ಗಾಂಧಿ ಹಾಗೂ ಹೀಗೂ ಕನ್ನಡ ಚಿತ್ರರಂಗದಲ್ಲೇ ನೆಲೆ ಕಂಡುಕೊಂಡ್ರು. ಈಕೆಯ ಚಿತ್ರಗಳು ಸೋಲ್ತಾ ಇದ್ದಾಗ್ಲೂ ಈಕೆ ನಿರಂತರ ಪ್ರಚಾರದಲ್ಲಿದ್ರು. ಅದಕ್ಕೆ ಕಾರಣ ಈಕೆಯನ್ನ ಸುತ್ತುವರೆದಿದ್ದ ವಿವಾದಗಳು. ಬೇರೆ ವಿವಾದಗಳ ಮಾತಿರಲಿ, ಈಕೆಯ ನಿಶ್ಚಿತಾರ್ಥದ ಸಂದರ್ಭದಲ್ಲೂ ಒಂದು ವಿಚಾರ ಎಲ್ಲರ ಗಮನ ಸೆಳೀತು. ಅದು ಆನಂದ್ ಗೌಡ್ರಿಗೆ ಪೂಜಾ ಗಾಂಧಿ ಎರಡನೇ ಪತ್ನಿ ಆಗ್ಲಿದ್ದಾರೆ ಅನ್ನೋದು. ಆನಂದ್ರ ಎರಡನೇ ಪತ್ನಿಯಾಗ್ತಿರೋ ಪೂಜಾ ಸರೋಜಾದೇವಿ ಮೊಮ್ಮಗಳು ಮೊದಲ ಪತ್ನಿ. ಹೌದು, ಆನಂದ್ ಗೌಡ್ರಿಗೆ ಇದು ಎರಡನೇ ಮದುವೆ. 10 ವರ್ಷದ ಹಿಂದೆಯೇ ಇವರು ಇಂದಿರಾ ಅನ್ನೋರನ್ನ ಮದುವೆಯಾಗಿದ್ರು. ಆದ್ರೆ ಅದ್ಯಾಕೋ ಏನೋ ಇಂದಿರಾ ಹಾಗೂ ಆನಂದ್ ವಿಚ್ಛೇದನ ಪಡೆದಿದ್ರು. ವಿಶೇಷ ಅಂದ್ರೆ ಆನಂದ್ರ ಮೊದಲ ಪತ್ನಿ ಇಂದಿರಾ ನಟಿ ಬಿ ಸರೋಜಾದೇವಿಯವರ ಮೊಮ್ಮಗಳು. ಈ ವಿಚಾರ ಪೂಜಾ ಗಾಂಧಿಗೂ ಗೊತ್ತಿದೆ. ಅಷ್ಟೇ ಅಲ್ಲ, ಎಲ್ಲ ಗೊತ್ತಿದ್ದೇ ತಾನು ಆನಂದ್ ಗೌಡ ಅವರನ್ನ ಇಷ್ಟಪಟ್ಟಿದ್ದಾಗಿ ಪೂಜಾ ಗಾಂಧಿ ಹೇಳ್ತಾರೆ. ಸುವರ್ಣ ನ್ಯೂಸ್ ಜೊತೆ ಫೋನ್ನಲ್ಲಿ ಮಾತನಾಡಿದ ಪೂಜಾ, ಪಾಸ್ಟ್ ಈಸ್ ದ ಪಾಸ್ಟ್ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. 10 ವರ್ಷದ ಮುಂದೆದು ಕತೆ, ಅವ್ರ ಲೈಫ್ ಅಲ್ಲಿ ಯಾವುದು ಕ್ಷಣ ಬಂತು, ಅವ್ರ ಲೈಫ್ ಅಲ್ಲಿ 10 years ಬ್ಯಾಕ್ ಪಾಸ್ಟ್ ಇದು. ಪಾಸ್ಟ್ ಯಾವತ್ತು ನಮ್ಮ ಫ್ಯೂಚರ್ ಆಗಲ್ಲ. ಓಕೆ, ಸೊ ನಾನ್ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಅವ್ರು ತುಂಬಾನೇ ಒಳ್ಳೆ ಹುಡುಗ. ಅಂಡ್ ಇವತ್ತು ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗಿದೆ. ಅಂಡ್ ಹಿ ಇಸ್ ಮೈ ಪ್ರೆಸೆಂಟ್ ಅಂಡ್ ಹಿ ಇಸ್ ಮೈ ಫ್ಯೂಚರ್. ಅಷ್ಟೇ. ಅದು ಮಾತಾಡೋಕೆ ಏನು ಪ್ರಯೋಜನ ಇಲ್ಲ. ಇಟ್ಸ್ ಓವರ್, ಇಟ್ಸ್ ಫಿನಿಶ್ಡ್. ಇಟ್ಸ್ 10 years ಬ್ಯಾಕ್ ಸ್ಟೋರಿ. ನಾನ್ ಕರ್ನಾಟಕಕ್ಕೆ ಬಂದೆ 2006 ಅಲ್ಲಿ. ಸೊ ಐ ಡೋಂಟ್ ಕೇರ್ ಅಬೌಟ್ ಇಟ್. ಅಂಡ್ ನನ್ಗೆ ತುಂಬಾ ಪ್ರೀತಿ ಮಾಡ್ತಾರೆ, ನಾನು ಅವ್ರಿಗೆ ತುಂಬಾ ಪ್ರೀತಿ ಮಾಡ್ತೀನಿ. ಅಂಡ್ ವಿ ಆರ್ ಗೆಟಿಂಗ್ ಮ್ಯಾರಿಡ್ ಅಷ್ಟೇ. ಪೂಜಾ ವಿಶೇಷ ಸಂಗತಿಗಳ ಮೂಲಕ, ವಿವಾದಗಳ ಮೂಲಕ ಜನರ ಗಮನ ಸೆಳೀತಾ ಇರೋದು ಇದೇ ಮೊದಲೇನಲ್ಲ. ಇನ್ನೊಮ್ಮೆ ಕಿಮ್ಸ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಕಿರಣ್ ಜೊತೆಯೂ ಪೂಜಾ ಗಾಂಧಿ ವಿವಾದವೊಂದು ಸ್ಫೋಟಗೊಂಡಿತ್ತು. ವ್ಯಾವಹಾರಿಕ ವಿಚಾರಕ್ಕೆ ಸಂಬಂಧಿಸಿದ ಈ ವಿವಾದದ ಸಂಬಂಧ ಇಬ್ರು ಹಲವು ದಿನಗಳ ಕಾಲ ವಾದ ವಿವಾದ, ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಜನ ಪೂಜಾಳ ಧೈರ್ಯಕ್ಕೆ ದಂಗಾಗಿದ್ರು. ಅಕ್ಕ ಹಿಟ್, ತಂಗಿ ಫ್ಲಾಪ್. ದಂಡುಪಾಳ್ಯದ ಡೇರಿಂಗ್ ಲುಕ್. ಪೂಜಾ ತೆರೆಯ ಹೊರಗೆ ಅಷ್ಟೇ ಅಲ್ಲ, ತೆರೆ ಮೇಲೂ ಅನೇಕ ಬಾರಿ ತನ್ನ ಬೋಲ್ಡ್ನೆಸ್ನ ಸಾಬೀತುಪಡಿಸಿದ್ದಾಳೆ. ಮೊದಲ ಬಾರಿಗೆ ಪೂಜಾಳ ಬೋಲ್ಡ್ನೆಸ್ ಪ್ರೇಕ್ಷಕರಿಗೆ ಪರಿಚಯವಾಗಿದ್ದು ಕೋಡಗನ ಕೋಳಿ ನುಂಗಿತ್ತ ಚಿತ್ರದ ಮೂಲಕ. ಯಾವ ಕಥೆ, ಗಾಸಿಪ್ ಏನೇ ಇರಲಿ, ಎಲ್ಲವನ್ನ ಬದಿಗೊತ್ತಿ ಈಗ ಪೂಜಾ ಮದುವೆ ಆಗ್ತಿದ್ದಾರೆ. ಪಾಸ್ಟ್ ಈಸ್ ಪಾಸ್ಟ್ ಎನ್ನುವ ದಿಟ್ಟ ಧೋರಣೆಯ ಈಕೆಯ ವೈವಾಹಿಕ ಬದುಕು ಸುಖವಾಗಿರಲಿ ಅನ್ನೋದು ನಮ್ಮ ಹಾರೈಕೆ. ಇದುವೇ ಇವತ್ತಿನ ಸುವರ್ಣ ಫೋಕಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ. ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ.